ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ತಮ್ಮನೆಲ್ಲ ನೋಡಿರ್ತೀರಾ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ಸೀತಾರಾಮಾಯಣ ಕೊನೆ ವ್ಲಾಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಷ್ಟೊತ್ತಿಗೆ ಎಲ್ರಿಗೂ ಗೊತ್ತು ಅದು ಎಂಡ್ ಆಗಿದೆ ಸೀರಿಯಲ್ ಅಂತ. ಆ್ಯಂಡ್ ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಪ್ರಾಬ್ಲಿ ಲಾಸ್ಟ್ ಎಪಿಸೋಡ್ ಕೂಡ ಬಂದಿರತ್ತೆ ಅನ್ಸುತ್ತೆ. ಆ್ಯಂಡ್ 2.5 ವರ್ಷ ಈ ಪ್ರಾಜೆಕ್ಟ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಇಟ್ಸ್ ಬೀನ್ ಕ್ವೈಟ್ ಅ ಮೆಮೊರೇಬಲ್ ಆ್ಯಂಡ್ ವೆರಿ ಎಮೋಷ್ನಲ್ ಜರ್ನಿ. ಬೇಜಾರಿದೆ ಪ್ರಾಜೆಕ್ಟ್ ಮುಗೀತಿದೆ ಅಂತ, ಬಟ್ ಇಟ್ಸ್ ಫೈನ್. ತುಂಬ ನೋವಾಗುತ್ತೆ, ಆದರೆ ಈ ನೋವು ಏನಂತರ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್ ಎಲ್ಲ ಒಂದು ವಿಷಯ ಎಂಡ್ ಅಂತ ಆಗಲೇಬೇಕು, ಒಂದು ಹೊಸ ಬಿಗಿನಿಂಗ್ ಜೊತೆ ಬರೋದಕ್ಕೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಇದೆ ನನಗೆ ಮುಗ್ದಿದೆ ಅನ್ನೋದಕ್ಕಿಂತ ನನಗೆ ಈ ಪ್ರಾಜೆಕ್ಟಲ್ಲಿ ಒಂದು ಕೆಲಸ ಮಾಡೋಕ್ಕೆ ಸಿಕ್ತು ಅನ್ನೋದೇ ನನಗೆ ತುಂಬ ಖುಷಿ ಇದೆ. ತುಂಬ ಜನ ಫ್ರೆಂಡ್ಸ್ನ ಮಾಡಿದೆ ಆಸ್ ಕೋ ಆ್ಯಕ್ಟರ್ಸ್. ಆ್ಯಂಡ್ ಎಷ್ಟೊಂದು ಜನ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡೋಂಥ ಅವಕಾಶ ನನಗೆ ಸಿಕ್ತು. ಥ್ಯಾಂಕ್ ಯು ಜಿ ಕನ್ನಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸ್ವಪ್ನ ಕೃಷ್ಣ ಪ್ರೊಡಕ್ಷನ್, ಅವ್ರಿಗೂ ಅಷ್ಟೇ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಸೋ ಮಚ್. 2.5 ವರ್ಷ ಹೆಂಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ. ಟೈಮ್ ಅಂದರೆ ಪಕ್ಕಾ 420. ಇಟ್ಸ್ ಬೀನ್ ಸಚ್ ಅ ಬ್ಯೂಟಿಫುಲ್ ಜರ್ನಿ. ಪ್ರತಿಯೊಂದು ದಿನ ಸೆಟ್ಟಲ್ಲಿ ಕೂಡ ಸಿಕ್ಕಾಪಟ್ಟೆ ಮಜಾ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಶೂಟ್ ಮಾಡಿದ್ವಿ. ಅಫ್ಕೋರ್ಸ್ ಅಲ್ಲಿ ಇಲ್ಲಿ ಒಂದು ಹಿಕಪ್ಸ್ ಇರುತ್ತೆ, ಏನೋ ಒಂದು ಕಂಪ್ಲೇಂಟ್ ಮಾಡ್ತಿರ್ತೀವಿ. ಬಟ್ ಅದನ್ನೆಲ್ಲ ನಾವು ಸೈಡಿಗೆ ತಳ್ಳಿ ಒಂದು ಪ್ರಾಜೆಕ್ಟ್ ಆನ್ ದ ಹೋಲ್ ಸೀತಾರಾಮ ಅಂತ ನೋಡಿದಾಗ ಬ್ಯೂಟಿಫುಲ್ ಟೀಮ್, ಬ್ಯೂಟಿಫುಲ್ ಎವ್ರಿ ಒನ್, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕೋ ಆ್ಯಕ್ಟರ್ಸ್ ಆಗಿರ್ಬೋದು, ಎವ್ರಿ ಒನ್ ತುಂಬಾ ಸಪೋರ್ಟಿವ್ ಆಗಿ, ಪ್ರತಿಯೊಬ್ಬರು ತುಂಬ ಫ್ರೆಂಡ್ಲಿ ಆಗಿ ಒಂದು ಸ್ಪೇಸ್ ಕೊಟ್ಟು ಐ ಥಿಂಕ್ ಇಟ್ಸ್ ಬೀನ್ ಆ್ಯನ್ ಅಮೇಝಿಂಗ್ ಜರ್ನಿ ಎಲ್ಲರ ಜೊತೆನೂ. ಆ್ಯಂಡ್ ಐವ್ ಹ್ಯಾಡ್ ದ ಬೆಸ್ಟ್ ಟೈಮ್ ಈ ಸೆಟ್ಟಲ್ಲಿ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಡಿಯನ್ಸಿಂದ ಬಂದಂಥ ರೆಸ್ಪಾನ್ಸ್ ಆಗಿರಲಿ, ಈ ಪ್ರಾಜೆಕ್ಟ್ಗೆ ನಮಗೆ ಸಿಕ್ಕಂಥ ಸಪೋರ್ಟ್ ಆ್ಯಂಡ್ ಲವ್ ಅನ್ಮ್ಯಾಚಬಲ್. ಆ್ಯಂಡ್ ನನಗೆ ಆಲ್ಮೋಸ್ಟ್ ನಾನು 2 years ಯಾವುದೂ ಸೀರಿಯಲ್ ಮಾಡಿದೆ, ಇದು ವಾಪಸ್ ಒಂಥರ ಕಮ್ಬ್ಯಾಕ್ ಸೀರಿಯಲ್ ಅಂತ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಒಳ್ಳೆ ಕಮ್ಬ್ಯಾಕ್ ಆ್ಯಂಡ್ ಚಂದ ಒಂದು ಬ್ರೇಕ್ ಕೊಟ್ಟಂಥ ಸೀರಿಯಲ್ಲು. ಸೊ ಆಲ್ವೇಸ್ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಯಾ, ಥ್ಯಾಂಕ್ ಯು ಎವ್ರಿ ಒನ್ ಈ ಪ್ರಾಜೆಕ್ಟಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡಿದವ್ರಿಗೆ, ನನ್ನ ಜೊತೆ ವರ್ಕ್ ಮಾಡಿದವ್ರಿಗೆ, ಪ್ರತಿಯೊಂದು ಟೆಕ್ನಿಷಿಯನ್, ನನಗೆ ಗಾಡಿ ಟ್ರಾನ್ಸ್ಪೋರ್ಟೇಷನನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡಿದಂಥ ಡ್ರೈವರಿಂದ ಹಿಡಿದು ಪ್ರೊಡಕ್ಷನಲ್ಲಿ ಕಾಫಿ ಕೊಡ್ತಿದ್ದವರಿಂದ ಹಿಡಿದು ನನ್ನ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡಿದಂಥ ಆ್ಯಕ್ಟರ್, ಪ್ರತಿಯೊಬ್ಬರಿಗೂ ಹಾರ್ಟ್ಫುಲ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೀತಾರಾಮ ವಿಲ್ ಆಲ್ವೇಸ್ 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 ಬಿ ಸ್ಪೆಷಲ್ ಆ್ಯಂಡ್ ನನ್ನ ಫೇವ್ರೆಟ್ ಪ್ರಾಜೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೈನಿಂಗ್ ಆಫ್ ಇಸ್ ಪ್ರಿಯಾ. ಬಟ್ ಆದಷ್ಟು ಬೇಗ ನಿಮ್ಮ ಮುಂದೆ ಬೇರೆ ಪ್ರಾಜೆಕ್ಟ್ ಜೊತೆ ಬರ್ತೀನಿ ಅನ್ನೋ ನಂಬಿಕೆಯಲ್ಲಿ ಆ್ಯಂಡ್ ನಿರೀಕ್ಷೆಯಲ್ಲಿ ನಾನು ಇದ್ದೀನಿ. ಸೊ ಯಾ, ನೋಡ್ಕೊಂಡು ಬನ್ನಿ ಸೀತಾರಾಮಾಯಣ ಕೊನೆ ವ್ಲಾಗ್ ಆನ್ ದ ಸೆಟ್ಸ್. ಫೈನಲ್ ಡೇಸ್ ಆಫ್ ಸೀತಾರಾಮ. ಫೈನಲ್ ಬಾಯ್ ಮಾಡಿ ಇಲ್ಲಿ ನೋಡಿ, ಈ ಹುಡುಗಿ ನೋಡಿ ಇಲ್ಲಿ ಎಲ್ಲಿ ಕೂತಿದೆಯೇ. ಸದ್ಯಕ್ಕೆ ನಾವು ಫೈನಲ್ ಡೇಸ್ ಆಫ್ ಸೀತಾರಾಮ ಶೂಟಿಂಗ್ ಮಾಡ್ತಾ ಇದೀವಿ. ಲಾಸ್ಟ್ ಬಟ್ ಸೆಕೆಂಡ್ ನೀವು ಎಲ್ಲ ವ್ಲಾಗ್ ಮಾಡಕ್ ನೀನ್ ಮಾಡಾಯ್ತಾ, ನೀನ್ ಕೂತ್ಕೋ. ನೆನ್ನೆ ತಾನೇ ರೆಕಾರ್ಡ್ ಮಾಡ್ತೀಯಲ್ಲ. ನೋಡಿ, ಇದು ಸ್ಕೂಲ್ ಮಕ್ಕಳು ರಿಜಿಸ್ಟರ್. ನಾವ್ ಇದ್ರಿಗೆ ಸೈನ್ ಹಾಕಿದ್ರೇನೆ ಬಂದಿದೀವಿ ಅಂತ ಅಟೆಂಡೆನ್ಸ್. ಇಲ್ಲಿ ನೋಡಿ ಹೆಸರು, ಇಲ್ಲಿ 20 ರೈಸ್ ಮಾಡಿದ್ರೆ ಇಲ್ಲ ಪೋಸ್ ಮಾಡೋದು, ಪೋಸ್ ಮಾಡೋದು. ಸೊ ಸದ್ಯಕ್ಕೆ ಒಂದು ನಾವು ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಸಣ್ಣ ವಿರಾಮವನ್ನು ತೆಗೆದುಕೊಂಡಿದ್ದೇವೆ. ಚಂದ್ರು ಸರ್ಗೆ ಕಾಫಿ ಕುಡಿಬೇಕನ್ಸ್ತು, ಕಾಫಿ ಕುಡಿತಾ ಇದ್ದಾರೆ. ಅದಕ್ಕೆ ನಿಮಗೆ ಕೊಟ್ಟಿಲ್ವಾ ಶೋ ಕಾಫಿ? ಇಲ್ಲ, ಬೆಳಗ್ಗೆ ಕೊಟ್ಟಿದ್ರು ತಿಂಡಿ ಜೊತೆ. ನನಗೂ ಕೊಟ್ಟಿಲ್ಲ. ಚಂದ್ರು ಸರ್ ಒಬ್ರಿಗೆ ಕಾಫಿ ಕೊಟ್ಟವ್ರೆ.
ಏನೋ ತರ್ತೀಯಾನೆ ಅಶೋಕ್ ನಿಮ್ಗೆ ಅದು ನನಗೆ ಇಲ್ಲ ಇಲ್ಲ DOP ಇಲ್ಲ ನಾನು ಕೇಳಿದ್ರೇನೆ ತಂದು ಕೊಡೋದು ಇಲ್ಲ ಅಂದ್ರೆ ಬರಲ್ಲ ಅದೆಲ್ಲ ಇಲ್ಲ ಅಂದ್ರೆ ಬರಲ್ಲ ಕೇಳಬೇಕು ಬಾಯಿ ಬಿಟ್ಟು ಕೇಳ್ಬೇಕೇನು ಬಾಯಿ ಇಲ್ವ ನಿಮ್ಗೆ ಅವ್ನ ಮೈಂಡ್ ವೈಸ್ ಅದು ನೋಡ್ಬೇಕು ಕಾಣೆ ಅಶೋಕ್ ಫ್ಯಾನ್ನ ದೇಪಿದ್ವಿ ಸದ್ಯಕ್ಕೆ ಇವಾಗೆಲ್ಲ ವಾಪಸ್ ಬರ್ತಾ ಇದ್ದೀವಿ ಸೀನ್ಗೆ. ಮುಖ ತೋರಿಸಿ ನಿಂದು ಮುಖನೇ ತೋರಿಸಿಲ್ಲ ಬೇಬಿ ಚೇಂಜ್ ಆಗ್ಬಿಟ್ಟವಳೆ ನಮ್ಮ ಸಿಹಿ ಕಲ್ ತೋರ್ಸು. A few moments later. ಶೂಟಿಂಗ್ ಮಾಡ್ತಾ ಕತ್ಲಾಯ್ತು, ಪ್ಯಾಕಪ್ ಇನ್ನೂ ಆಗಿಲ್ಲ. ಸ್ನ್ಯಾಕ್ಸ್ ಬ್ರೇಕ್. ಸ್ನ್ಯಾಕ್ಸ್ ನಾವೆಲ್ಲ ಉಪ್ಪಿಟ್ಟು ಬಿರಿಯಾನಿ ತಿಂದಿದ್ದೀವಿ ನಾವೆಲ್ಲರೂ. ಮಸ್ತಾಗಿತ್ತು. ಇವಾಗ ಏನಿದೆ ಇಲ್ಲ, ಇದು ಸಂಜೆ 6:30-7 ಗಂಟೆ. ಚಿಲ್ ವೈಬ್ಸ್. ಏನೋ ಒಂದು ಪ್ರೂಫ್ ಇದೆ ನನ್ನ ಹತ್ರ, ಇದೆ ಇಂಪಾರ್ಟೆಂಟ್ ಎವಿಡೆನ್ಸ್ ಸೀತಾರಾಮಗೆ. ಅದೇನು ಅಂತ ಮುಗಿದ್ಮೇಲೆ ಅಪ್ಲೋಡ್ ಇದು ಸೀತಾರಾಮ ಮಾಡಿ ಮುಗಿದ್ಮೇಲೆ ವಾವ್ ಕತ್ತಲಲ್ಲಿ ಹಾಡು ಹೇಳೋದು ಯಾವ್ದು ಬರುತ್ತೆ? ಓಹ್ ನೀವು ವೈಷ್ಣವಿ ಮೀರಿಸ್ಬಿಟ್ರಿ. ಹಾಡು ಕತ್ಲಲ್ಲಿ ಕರಡಿಗೆ ಯಾವತ್ತೂ ಜಾಮೂನು ತಿನ್ಸಕ್ ಹೋಗ್ಬಾರ್ದು. ಹಾಡು ರೀ, ಹಾಡು ನೀನ್ ಹಾಡ್ ಮೂಲಕ ಹೇಳು, ಪದ್ಯ ತರ. ಲೈಕ್ ಡೋಂಟ್ ಟೆಲ್, ಸಿಂಗ್ ನಾವು ವೈಷ್ಣವಿ ಯಾವ್ದಾದ್ರು ಒಂದ್ ಸಾಂಗ್ ಪೂರ್ತಿಯಾಗಿ ಆಡಿದ್ರೆ ನಾನು ನಾಯ್ರೆ ನಾನೇ ಇಲ್ಲಿ ಅಷ್ಟೇ ಹೋಗು. ಒಂದ್ ಸಾಂಗ್ ಏನಾದ್ರು ಅವಳು ಫುಲ್ ಆಡ್ಬಿಟ್ರೆ ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ ಅಂತ ಹೇಳಿದೀನಿ. ಒಂದ್ ಕೊಡ್ತೀನಿ ಅಂತ ಹೇಳು, ಅವಾಗ ಆಡ್ತೀನಿ. ಸುಮ್ನೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ, ನನ್ಗೆ ಇದು ಮಾಡಿ 5000 rupees ಕೊಡ್ತೀನಿ. ಹಾಡು ರೆಕಾರ್ಡ್ ಆಗ್ತಿದೆ, ಹೇಳ್ಬೇಡ. ಹಾಡು ಒಂದ್ ಸಾಂಗ್ ಫುಲ್ಲು ಕರೆಕ್ಟ್ ಆಗಿ ವಿತ್ ಲಿರಿಕ್ಸ್ ಪ್ರಾಪರ್ ಹೇಳು. ನಾಯ್ರೆ ಬಾಬಾ ನಾಯ್ರೆ, ಎಫೆಕ್ಟ್ ಎಲ್ಲ ಬೇಡ. ನಾಯ್ರೆ ಬಾಬಾ ನಾನೇ ಇಲ್ಲಿ ದಿಲ್ದಾರು ಬಾಲ, ನನ್ನ ಮಾತು ಮೆಚ್ಚಿ ಮಸಾಲ ಉಕ್ಕಿರಂತೆ ಗಟ್ಟಿ ನನ್ನ ಮನಸ್ಸು, ನನ್ನ ಕತೆಗೆ ಬಂದ್ರೆ ಅವನಲ್ಲೇ ಉಡಿಸು. ಈಗೂ ನೆಟ್ಟಿ ಕೊಚ್ಚಿರ್ತಿ ಉಡಾಯಿಸು. ತಗೋ ಯಕ ಮಕ ಲಗಾಯಿಸು, ಜುಟ್ಟು ಹಿಡಿದು ಬೆನ್ನ ಮೇಲೆ ಜಮಾಯಿಸು. ನಾಯ್ರೆ ನಂಗೆ ಸುಸ್ತೆ. 5000 ಕೊಡು. ನಾನು ಹೇಳಿದ ಫುಲ್ ಸಾಂಗ್ ಅದು ಮೆನ್ಷನ್ ಆಗಿದೆ. ಫುಲ್ ಸಾಂಗ್ ನಾಯ್ರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. 5000 ಕೊಡು. ಫುಲ್ ಸಾಂಗ್ ಹಾಡ್ಬೇಕು. 5000 ನೆಕ್ಸ್ಟ್ ಪಾರ ಹಾಡು. ವೀರ ಕನ್ನಡಿಗನ ಅಷ್ಟೇ. ಸೋತಿದ್ದಾಳೆ. 5000 ರೂಪಾಯಿ ಕೊಡು. ಫುಲ್ ಸಾಂಗ್ ಹಾಡಿದ್ರೆ ಕೊಡ್ತೀನಿ ಅಂತ ಹೇಳಿದ್ನಿ, ನೀನು ಹಾಡಿಲ್ಲ. ಅವಳು ಯಾವ ಸಾಂಗ್ ಲಿರಿಕ್ಸ್ ಬರಲ್ಲ. ಇದು ಯಾವ್ದೋ ಒಂದು 4 ಸತಿ ಡ್ಯಾನ್ಸ್ ಮಾಡಿದ್ಲು ಅನ್ಸುತ್ತೆ. ನನ್ನ ಫೇವ್ರೆಟ್ ಸಾಂಗ್. ಅದಕ್ಕೆ ಕೇಳಿದ ತಕ್ಷಣ ನಂಗೆ ಜೋಶ್ ಬರುತ್ತೆ. ಹಂಗೆಲ್ಲ ಮಾಡ್ಬೇಡ. ಮತ್ತೆ ನಿನ್ನ ಭೇಟಿ ಯಾವಾಗ ವೈಶ್? ನಾನು ನಿನ್ನ ಹೃದಯದಲ್ಲೇ ಇರ್ತೀನಿ. ಎಲ್ಲಿ ಹೋಗ್ತೀನಿ ಹೇಳು? ಇನ್ನೇನು ಶೂಟಿಂಗ್ ಮುಗ್ದೋಗುತ್ತೆ. ನಾವು ಈ ಥರ ದಿನ ಎಲ್ಲ ಸ್ಪೆಂಡ್ ಮಾಡಕ್ ಆಗಲ್ಲ. ಮತ್ತೆ ನಾನು ವೈಷ್ಣವಿ ಯಾವಾಗ ನೋಡ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ನೀನು ಒಂದ್ಸಲ ನಿನ್ನ ಹೃದಯನ ಹಿಂಗೆ ನೋಡ್ಕೊಂಡು ನಾನು ನೋಡ್ಕೊಂಡಿದ್ಯಾ? ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ ಅಂತ ಕೇರ್ಕೊಂಡ್ಬಿಟ್ಟಿದ್ದೀನಿ ರೀ. ಲಾಸ್ಟ್ ಬಟ್ 1 day ಶೂಟಲ್ಲಿ ನಾವಿದ್ದೀವಿ. ಸೀತಾ ಕಿಡ್ನ್ಯಾಪ್ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಕಿಡ್ನ್ಯಾಪು ಮನೇಲಿ. ಸೊ ಇದು ಸೆಟಪ್ ನಡೀತಾ ಇದೆ. ಕಂಠೀರವ ಸ್ಟುಡಿಯೋಲಿದ್ದೀವಿ. ಎಲ್ಲ ನಡೀತಾ ಇದೆ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಇದು ನಮ್ಮ ಡೈರೆಕ್ಟರ್ ಕಾಣಿಸ್ತಾ ಇಲ್ಲ. ಅವರು ಫ್ರಂಟ್ ಕ್ಯಾಮ್ರಲ್ಲಿ ಅವರು ಬಾಯ್ತಾ ಇದ್ದಾರೆ. ಕೂತ್ಕೊಂಡು ಮುಗಿದ್ಬಿಟ್ಟಾರ. ಆಮೇಲೆ ಇಲ್ಲಿ ಎಲ್ಲ ಮೆನ್ಸ್ ಗ್ಯಾಂಗ್ ರೆಡಿಯಾಗಿ ಬರ್ತಾ ಇದ್ದಾರೆ ನೋಡಿ. ದಿಸ್ ಇಸ್ ಇಟ್ಸ್ ದಿ ಎಂಡ್. ಇದು ಪ್ರೀ ಕ್ಲೈಮ್ಯಾಕ್ಸ್ಗಿಂತ ಮುಂಚೆದೊಂದು 2 ಸೀನ್ ಇದು. ಸೊ ಲಾಸ್ಟ್ 2 ಎಪಿಸೋಡ್ಸ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ.
ನಿಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ಧನ್ಯವಾದಗಳು. ಹೇಳ್ಬಿಡು ಒಂದು ಧನ್ಯವಾದ. ಥ್ಯಾಂಕ್ ಯು ಗೈಸ್. ಅಷ್ಟೇ, ಕೊನೆ ಸೀನಲ್ಲೂ ಕಿಡ್ನಾಪ್ ಆಗ್ತಾಳೆ ಅವಳು, ಅಷ್ಟೇ ಮ್ಯಾಟ್ರು. ಇದೇ ಚೇರ್ ಮೇಲೆ ಇವಾಗ ಇವಳನ್ನ ಕೂರಿಸ್ಬಿಟ್ಟು ಕಟ್ಟಾಕ್ತೀವಿ. DOP ಪೂಜೆ ಮಾಡ್ತವ್ರೆ. ಗುರ್ರಂತವ್ರೆ ಬೆಳಿಗ್ಗೆ ಎಲ್ಲ ಲೇಟ್ ಆಯ್ತು ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು. ಕಳ್ಳಿ ಎಂತ ಕಳ್ಳಿ ಇದ್ದಾಳೆ ಅಂದ್ರೆ ಇವಳು, ಅಂತಿಂತ ಕಳ್ಳಿ ಎಲ್ಲ ನೋಡು ಹೆಂಗಿದೆಯಾ ನೀನು. ನಾನು ಇದೀನಿ ಅಂತ ತೋರಿಸ್ತೀನಿ ನೋಡಿ. ಇವಳೇ ಬರ್ತಾಳೆ ವಿಡಿಯೋ ತುಂಬ. ಇನ್ನೇನು ಮುಗಿತಾ ಇದೆ, ಏನ್ ಅನ್ಸ್ತಾ ಇದೆ ನಿಮ್ಗೆ? ಬೇರೆ ಸಿಕ್ತು ನನಗೆ, ಅದಕ್ಕೋಸ್ಕರ ನನಗೆ ಬೇಜಾರಿಲ್ಲ. ಸಿಂಚಿನಿ ನೋಡಿ ಹೌದಾ ಅಂತ. ಹೆಂಗ ಅನಿಸ್ತಾ ಇದೆ ನಿಮ್ಮಿಬ್ರಿಗೂ ಮುಗಿತಾ ಇರೋದಕ್ಕೆ? ನನಗೆ ಬಹಳ ಬೇಜಾರಾಗ್ತಿದೆ. ನೈಸ್ ವರ್ಕಿಂಗ್ ವಿತ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅಮೇಜಿಂಗ್. ನನಗಂತೂ ಮುಗಿತಿರೋದು ಬಹಳ ಖುಷಿ ಆಗ್ತಿದೆ. ನಾನೊಂಚೂರು ಡಿಫ್ರೆಂಟ್ ಆಗಿ ಹೇಳೋಣ ಅಂತ, ಎಲ್ಲರೂ ಬೇಜಾರಾಗ್ತಿದೆ ಅಂತಿದ್ದಾರೆ. ಖುಷಿ ಆಗ್ತಿದೆ. ಮನದಳದ ಮಾತು ಹೇಳಿ ಅಶೋಕ್. ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ನಾನು ಸಪ್ರೇಟ್ ಇಂಟರ್ವ್ಯೂ ಮಾಡು. ಓಕೆ ಓಕೆ ಅಶೋಕ್ ಮನೆಗೆ ಹೋಗ್ತೀನಿ ನಾನು ಇವಾಗ. ನೆಕ್ಸ್ಟ್ 3 hours later. ಟೈಮ್ ಆಲ್ಮೋಸ್ಟ್ ಈಗ ಸಂಜೆ 5:30 ಆಗಿದೆ and we are still going strong. Climax ಬೆಳಗಿನ ಕೂತಿದ್ದಾನೆ ಫುಲ್ ಫ್ರೀ ಆಗ್ಬಿಟ್ಟಲ್ಲ. ಇವಾಗ ಏನ್ ಗೊತ್ತಾ ನಿಮ್ಗೆ, ಸೀತಾರಾಮ ಮುಂದಿನ ಅಧ್ಯಾಯ ಇವರು ಅನ್ನಿನ ಬೆಳೆಸ್ತಾರಲ್ಲ, ರಾಮನ್ ತರ ಬೆಳೆಸ್ತಾರಂತೆ. ಇವರು ಭಾರ್ಗವಿ ತರ ಆಗೋಗಿರ್ತಾರಂತೆ. ಭಾರ್ಗವಿ ತರ ಅದೇ ಸೇಮ್ ಟ್ರ್ಯಾಕ್. ನಿಮ್ಮಮ್ಮ ನನಗೆ ಇದು ಮಾಡಲ್ಲ, ಸೊ ನಾನು ನಿಮಗೆ ನಿಮ್ಮ ಮೇಲೆ ಏನೋ ಸೇಡ್ ತೀರಿಸ್ಕೊತೀನಿ ಅಂತ ಅಂದ್ಬಿಟ್ಟು ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಸೆಕೆಂಡ್ ಅಧ್ಯಾಯ. ಸೀತಾ ಏನ್ ತಂಗಿ ಸಿಂಧು ಇಸ್ ಆಲ್ವೇಸ್ ಜೆಲಸ್ ಅಂತ ಇದೆ ಪ್ರೂಫು. ನನ್ನ ಗಂಡ ನನ್ನನ್ನು ಮಾತಾಡಿಸಿದೆ ಅವ್ರನ್ನ ಮಾತಾಡ್ಸಕ್ ಬರಬೇಕು ಅಂತ ಎಷ್ಟು ಗಾಂಚಲಿ ನೋಡಿ ಅವ್ರಿಗೆ ಸಿಂಧು. ಅಲ್ಲಿ ನೋಡಿ, ಅಯ್ಯೋ ಯಾರು ನೋಡ್ಬೇಕೋ ಈ ವಿಡಿಯೋ ನೋಡಿದ್ರೆ ಅದು ಸಾಕು. ಲಾಸ್ಟ್ ಡೇ ಏನ್ ಖುಷಿಲಿದ್ದೀರಪ್ಪ. ಸೊ ನಾನು ರೆಡಿಯಾಗಿ ಬಂದ್ಬಿಡ್ತೀನಿ ಗೈಸ್ ಮನೆಯಿಂದಾನೆ. ಐ ಡು ನಾಟ್ ಟೇಕ್ ಎಕ್ಸ್ಟ್ರಾ ಟೈಮ್ ಆನ್ ದ ಸೆಟ್ಸ್ ಟು ಗೆಟ್ ರೆಡಿ. ಐ ಆಲ್ವೇಸ್ ಗೆಟ್ ರೆಡಿ ಆ್ಯಂಡ್ ಕಮ್. ಸೊ ಈ ಅಮ್ಮಂಗೂ ಕೆಲಸ ಇಲ್ಲ. ಅವ್ರ ಅತ್ತೆ ಅಡುಗೆ ಮಾಡ್ತಾರೆ, ಅವ್ರ ಅಮ್ಮ ಅಡುಗೆ ಮಾಡ್ತಾರೆ. ಅಟ್ಲೀಸ್ಟ್ 3 ವರ್ಷಕ್ಕೆ ಒಂದ್ಸತಿ ಸ್ಟವ್ ಹಚ್ತಾರೆ ಅನ್ಸುತ್ತೆ ಇವರು. ಅದನ್ನೇ ದೊಡ್ಡ ವಿಷಯ. ಅಯ್ಯೋ ನಾನು ಅನ್ನ ಮಾಡಿದೆ, ಸಾರು ಮಾಡಿದೆ. ಆ ತಿಳಿ ಸಾರು ಅನ್ನನ ನಾನು ಮಾಡ್ತೀನಿ. 3 ವರ್ಷಕ್ಕೊಂದ್ಸತಿ 4 ವರ್ಷಕ್ಕೊಂದ್ಸತಿ ಮಾಡೋದನ್ನ ನಾನು ವರ್ಷ ಎಲ್ಲ ಮಾಡ್ಕೊಂಬಂದೆ ಅನ್ನೋ ಥರ ಕುಚ್ಕೊಳ್ಳೋದು ತಪ್ಪು. ಯಾಕೆಂದರೆ ಅವ್ರ ಮನೆಗೆ ಡಬ್ಬ ಬರುತ್ತಲ್ಲ ಶೂಟಿಂಗಿಗೆ, ಇಲ್ಲ ಅವ್ರ ಅಮ್ಮ ಮಾಡಿರ್ತಾರೆ, ಇಲ್ಲ ಅವ್ರ ಅತ್ತೆ ಮಾಡಿರ್ತಾರೆ, ಪ್ಯಾಕ್ ಮಾಡಿ ಬ್ಯಾಗಿಗಿಟ್ಟು ಕಳಿಸ್ತಾರೆ. ಸೊ ಆ ರೇಂಜಿಗೆ ಪ್ಯಾಂಪರಿಂಗ್ ಇದ್ರೂ ಅವರು ಇಲ್ಲಿ ಬಂದೇ ರೆಡಿ ಆಗೋದು. ಬಟ್ ಐ ಆಮ್ ನಾಟ್ ಲೈಕ್ ದ್ಯಾಟ್ ಗೈಸ್. ನಾನು ಅಡುಗೆ ಮಾಡಿದ್ರು ಯಾರು ಅಡುಗೆ ಮಾಡಿದ್ರು ನನ್ನ ಮನೆಯಿಂದನೇ ರೆಡಿಯಾಗಿ ಬರೋದು. ಸೊ ರೆಡಿಯಾಗಿದ್ದೀನಿ. ಶಾರ್ಟ್ಗೆ ಹೋಗ್ಬೇಕಾದ್ರೆ ನಾನು ಲಿಪ್ಸ್ಟಿಕ್ ಹಾಕೋತೀನಿ, ಅಲ್ಲಿ ಇವತ್ತು ಲಿಪ್ಸ್ಟಿಕ್ ಹಾಕೊಳ್ಳಲ್ಲ. ಸೊ ದ್ಯಾಟ್ಸ್ ಇಟ್, ಐ ಆಮ್ ರೆಡಿ. Last day of shoot. ಸುಬ್ಬಿ ನಾನು ಸುಬ್ಬಿ ಆಕ್ಷನ್ ಆಕ್ಷನ್. ಆಮೇಲೆ ಜೋರಾಗಿ ಮಾತಾಡೋದು ಬಿಡು. 2 hours later. ಇವತ್ತು ಸೆಟ್ಟಲ್ಲಿ ಕೊನೆಯ ದಿನ ಪಾರ್ಟಿ ಮಾಡ್ತಾ ಇದೀವಿ ನೋಡಿ ನಾವು. ನಾನು ಪಲಾವ್ ತಂದೆ, ಇದೇನು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಬಾರಿಸ್ತವ್ರೆ. ವೈಶ್ ನೋಡಿ ಇಲ್ಲಿ ಶೋಕಿ. ನನಗೂ ಬರುತ್ತೆ ತಿನ್ನಕ್ಕೆ ಚಾಪ್ ಸ್ಟಿಕ್ಕಲ್ಲಿ ಅಂತ ತೋರಿಸ್ಕೊತೆ. ಶಿ ಈಸ್ ಈಟಿಂಗ್ ದಿಸ್ ಡಂಪ್ಲಿಂಗ್ ವಿ ಆರ್ಡರ್ ಫ್ರಮ್ ಯೂಮಿ. ನೋಡಿ ನಿಂಗೆ ಇಷ್ಟ ಆಗಲ್ಲ ಬೇಬಿ ಅದು, ತಿನ್ನು. ಇಲ್ಲಾಂದ್ರೆ ಅದು ತಿನ್ನು. ಅದು ಇನ್ನೂ ಇಷ್ಟ ಆಗಲ್ಲ ಬಿಡೋಡಿ. ಲಾಸ್ಟ್ ಟೈಮ್ ಕೊಟ್ಟಿದ್ದು ತುಳ್ಕೊಂಬಿಟ್ಲು ಬಾಯಿಗಳು, ಬಾಯಿ ಇರೋದೇ ಇಷ್ಟು. ಸೊ ದಿಸ್ ಈಸ್ ಅವರ್ ಪಾರ್ಟಿ ಟುಡೇ. ಹುಷಾರು ವೈಶ್, ನೀರು ಕೊಡ್ಲಾ? ಮಸ್ತ್ ಮಜಾ ಊಟ ಇವತ್ತು. ನೀರು ಕುಡಿ.
ಅಯ್ಯೋ ಅವಳು ತುಂಬ ಸವಿಸ್ತಿದ್ಲು ಊಟನ, ನೆತ್ತಿಗೆ ಹತ್ಕೊಂಡ್ಬಿಟ್ಟಿದೆ ಅಷ್ಟೇ. ಯಾ ಲೆಟ್ಸ್ ಡಿಗಿನ್. ಕೊನೆ ದಿನದ ಇದು ವೈಫ್ ಮನೆ ಸ್ವೀಟು, ಮೈಸೂರು ಪಾಕು. ಸ್ಪೆಷಲ್ ಅಕೇಶನ್ಗೆ ತಂದು ಕೊಟ್ಟಿದ್ದಾಳೆ. ಲಾಸ್ಟ್ ಡೇ ಆ್ಯಂಡ್ ಲಾಸ್ಟ್ ಸೀನ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ಸೀರಿಯಲ್ನ ಎಂಡ್ ಮಾಡ್ತಾ ಇದ್ದೀವಿ ವಿತ್ ರಾಮ್ ಆ್ಯಂಡ್ ಸುಬ್ಬಿ ಹುಟ್ಟುದಬ್ಬ ಬರ್ಡೇ ಸೆಲೆಬ್ರೇಷನ್ ಸೆಟಪ್ ಮಾಡಿದ್ದೀವಿ. ನಾವು ಹೇಗೆ ಅವ್ರ ಬರ್ಡೇಯಿಂದ ಸೀರಿಯಲ್ನ ಶುರು ಮಾಡಿದ್ವೋ ಹಾಗೆ ಅವ್ರ ಬರ್ಡೇಯಿಂದ ಸೀರಿಯಲ್ನ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಗೋಯಿಂಗ್ ವೆರಿ ವೆಲ್. ಹೇಳಿ ಅಶೋಕ್. ಇದುವರೆಗೂ ನಾವು ತಿಂಡಿ ತಿನ್ಬೇಕು ಅಂತ ಟೆರೆಸಿಗೆ ಬರ್ತಿದ್ವಿ. ಎಲ್ಲ ಗಂಡು ಮಕ್ಳೆ, ಹೆಣ್ಮಕ್ಳು ಇದುವರೆಗೂ ಬಂದಿಲ್ಲ. ಇವತ್ತು ನೋಡಿ ಅಲ್ಲಿ ಪಾನಿಪುರಿ ಮಸಾಲ ಪುರಿ ಅಂತ ತಕ್ಷಣ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ ಟೆರೆಸ್ಗೆ ತಿಂಡಿ ತಿನ್ನಕ್ಕೆ. ಇಲ್ದೇ ಹೋದ್ರೆ ರೂಮ್ ಬಿಟ್ಟು ಆಚೆ ಬರಲ್ಲ, ಅಲ್ಲೇ ತರ್ಸ್ಕೊಂತಾರೆ. ಏನ್ ತರ್ಸ್ಕೊಂತಾರೆ? ಇದೆ ಪಾನಿಪುರಿ ಮಸಾಲ ಪುರಿ. ಹೌದು, ಎಲ್ಲ ಡಬ್ಬ ಆರ್ಡರ್ ಬರುತ್ತೆ ಅನ್ನೋದು ನಾವು ನೋಡ್ರಿ, ನಾವೇ ತಂದ್ಕೊಂಡಿದೀವಿ ಆರ್ಡರ್ ಎಷ್ಟೋ ಸಲ. ಪಾನಿಪುರಿ ಮಸಾಲ ಪುರಿ ಅಂತಂದ್ರೆ ಹೆಣ್ಮಕ್ಳಿಗೆ ಅದು ಏನೋಪ್ಪ, ಏನ್ ಪ್ರೀತಿನೋ, ಏನೋ ಒಂಥರ ಖುಷಿ ನಮ್ಗೆ. ಚಾಟ್ಸ್ ತಿನ್ನೋದ್ರಲ್ಲಿ ಇರುವಂತ ಸುಖ ಎಲ್ಲೂ ಸಿಗಲ್ಲ ಗೈಸ್. ಭಯ ಎಕ್ಸ್ಟ್ರಾ ಚರ್ಕಾ ಡಾಲ್ನ. ತುಂಬಾ ಎಕ್ಸ್ಟ್ರಾ ಖಾರ ಡಾಲು, ಎಕ್ಸ್ಟ್ರಾ ಖಾರ. ಅಶೋಕ್ ಯು ಜೋಕಿ. ಇವತ್ತು ಸೀತಾರಾಮ ಸೆಟ್ಟಲ್ಲಿ ಅಪರೂಪಕ್ಕೆ ಚಾಟ್ಸ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಅಪರೂಪ, ಖಂಡಿತ ಅಪರೂಪ ಒಪ್ತಿರಲ್ಲ. ಓಕೆ, ಫಸ್ಟ್ ತಗೊಳ್ಳೋದೇ ನಾನು ಇವಾಗ. Ashok will taste and we will carry forward his legacy with proper serving systems are happening. Shots. ಏನ್ ಹಿಂಗೆಲ್ಲ ಮಾತಾಡ್ತೀರಾ ಮುತ್ತುವಣ್ಣ? ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಚಾಟ್ಸು? ಚೆನ್ನಾಗಿದ್ಯಾ? ಚೆನ್ನಾಗಿ, ವೆರಿ ನೈಸ್. ಮಜಾ ಮಾಡಿ ತಿನ್ನಿ, ಚೆನ್ನಾಗಿರಿ. ಹೋಗ್ಬೇಕಲ್ಲ ಇವತ್ತು. ಓಪನ್ ಮಾಡ್ತಾನೆ ಖುಷಿ. ಓಪನ್ ಮಾಡ್ತಾ ಸಿಕ್ಕಾಪ ಖುಷಿ ಪಟ್ಟ. ಫ್ಯಾಮಿಲಿ ಫೋಟೋ ಸಕ್ಕದಾಗಿದೆ, ಸೂಪರ್ ಮಗ, ಥ್ಯಾಂಕ್ ಯು. ನೋಡಿ ಫೋಟೋ ಇದೆ, ಎಲ್ಲ ಖುಷಿ ಪಟ್ರು. ಸೀತಾ ಹೇಳಿದ್ಲು, ರಾಮ್ ಇಲ್ಲಿ ನೋಡಿ ನಿಮ್ಮ ಶರ್ಟ್ನ ಚಿಟ್ಟೆ, ಆಶ್ಚರ್ಯ ಚಿಟ್ಟೆ ಒಂದು ನೀನು ಅಬ್ಸರ್ವ್ ಮಾಡಿಲ್ಲ. ಸುಬೀರ್ ಸೀತಮ್ಮ, ಅದು ಬರೀ ಚಿಟ್ಟೆ ಅಲ್ಲ, ಸಿಹಿ ಫೇಲ್. ಅದೆಲ್ಲ ಯಾರು ಬಾಯ್ ಬಾಯ್ ಮಾಡಿ ಎಲ್ರು. ಇಟ್ಸ್ ಅ ಬಾಯ್ ಬಾಯ್. ಬಂದೇಳೆ ಬಾಯ್ ಮಾಡಿ ಬಾಯ್ ಬಾಯ್ ಮಾಡಕ್ ಬಂದೇಳೆ. ನಮ್ಮ ಕಟ್ಟ ದುಶ್ಮನ್ಗಳು ಇವತ್ತು ಕೊನೆ ದಿನ ಒಂದಾಗಿದ್ದೀವಿ. ಟು ಸೈನಿಂಗ್ ಆಫ್. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಗ್ರೇಟ್ ಶೂಟಿಂಗ್ ಗೈಸ್. ಎಲ್ಲ ಟಾಟಾ ಬಾಯ್ ಬಾಯ್ ಮಾಡ್ತಾ ಇದ್ದಾರೆ ನೋಡಿ. ಲವ್ಲಿ ಆ್ಯಂಡ್ ಅಮೇಝಿಂಗ್, ಸಕ್ಕತ್ತಾಗಿತ್ತು. ಇವತ್ತು ಫುಲ್ ಮಜಾ ಮಾಡ್ಕೊಂಡು ಶೂಟಿಂಗ್ ಮಾಡಿದ್ವಿ. ಪಾಪ ಇವಾಗ ಎಲ್ಲರೂ ಸ್ವಲ್ಪ ಎಮೋಷನಲ್ ಆಗ್ತಾ ಇದ್ದಾರೆ ಮುಗಿದಿದೆ ಅಂತ. ಆ್ಯಂಡ್ ಸೈನಿಂಗ್ ಆಫ್ ಆಸ್ ಪ್ರಿಯಾ. ನೈಸ್ ಮೊಮೆಂಟ್ ಕ್ಯಾಪ್ಚರ್ಡ್. ನೋಡಿ ಬನ್ನಿ, ಕಾರ್ಡ್ ಖಾಲಿ ಆಗೋಯ್ತು ಅಂತ ಹೇಳ್ಕೊಂಡೆ. ಅದೇನೆ ನೈಸ್ ಮೂಮೆಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನ. ಇವಳು ಒಂದೊಂದೇ ಕಾರ್ ತಗೊಂಡು ರೂಮಿಂದ ಆಚೆ ಬರ್ತಾರಲ್ಲ, ಅದು ನೋಡಕ್ಕೆ ಮಜಾ. ಒಂದೊಂದೇ ಕಾರ್ ತಗೊಂಡು ಹುಡುಕ್ತಾ ಇರ್ತಾರೆ, ಯಾರು ಕೊಡೋದು. ಸರ್ ಕೊನೆಗೊಂದು ಆಕ್ಷನ್ ಹೇಳ್ಬಿಡಿ ಸರ್. ಕೊನೆಗೊಂದು ಆಕ್ಷನ್ ಹೇಳ್ಬಿಡಿ ಸರ್ ಪ್ಲೀಸ್.
ಜರ್ನಿ. ಐ ಹೋಪ್ ನಾವೆಲ್ಲರೂ ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ದೀವಿ ಅಂದ್ಕೊಂಡಿದ್ವಿ. ಆದಷ್ಟು ಬೇಗ ಮುಂದಿನ ಪ್ರಾಜೆಕ್ಟಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ see you.